4399 ದಿನಗಳು ಇದು ಮೋದಿಯವರ ಸಾಧನೆ. ನೆಹರು ಅವರ ಹೆಸರಲ್ಲಿ 4398 ದಿನ ಪ್ರಧಾನಿಯಾಗಿದ್ದಂಥ ದಾಖಲೆ ಇತ್ತು. ದೀರ್ಘಾವಧಿ ಪ್ರಧಾನಿ ಅನ್ನುವಂಥ ಹೆಗ್ಗಳಿಕೆ ಇತ್ತು ಅವರ ಹೆಸರಲ್ಲಿ. ಈಗ ಮೋದಿ ಅದನ್ನು ಮುರಿದಿದ್ದಾರೆ. ಚುನಾವಣೆ ಮುಖಾಂತರ ಎಲೆಕ್ಟ್ ಆಗಿ 4398 ದಿನ ಪ್ರಧಾನಿಯಾಗಿದ್ದರು ನೆಹರು. ಈಗ ನರೇಂದ್ರ ಮೋದಿ 4399 ದಿನವನ್ನು ಪೂರೈಸಿದರು. ಹೊಸ ದಾಖಲೆಯನ್ನು ಬರೆದರು. ಸಾಮಾನ್ಯ ಸಂಗತಿ ಅಲ್ಲ ಇದು. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತೊಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಯಾಕಂದರೆ ಯಾವಾಗಲಿಂದ ಇವರು ರಾಜಕಾರಣದಲ್ಲಿದ್ದರು, ಎಲ್ಲಿದ್ದು ಬಂದರು? 2000ನೇ ಇಸವಿಯಿಂದ ಶುರುವಾಯಿತು ಇವ್ರದ್ದು. ಆಗಿನ ಸ್ಥಿತಿ ಹೇಗಿತ್ತು? ಇವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸ್ಥಿತಿ ಹೇಗಿತ್ತು ರಾಜ್ಯದಲ್ಲಿ? ಗುಜರಾತಿನ ಸ್ಥಿತಿ BJP ನೆಲಕಚ್ಚಿಬಿಡುತ್ತೆ ಅನ್ನೋಂಥ ರೀತಿಯಲ್ಲಿತ್ತು. ಅಲ್ಲಿಂದ ನಿರಂತರವಾಗಿ ಎಲೆಕ್ಟ್ ಆಗ್ತಾ ಬಂದರು ನರೇಂದ್ರ ಮೋದಿ. ಅದಾದಮೇಲೆ 14ರಿಂದ ಅವ್ರದ್ದು ಒಂದು ಹೊಸ ಪರ್ವ ಶುರುವಾಯಿತು, ಹೊಸ ಮನ್ವಂತರ ಶುರುವಾಯಿತು. ಅದು ದೆಹಲಿ ಮನ್ವಂತರ. 14ರಿಂದ ಇಲ್ಲಿ ತನಕ ಸುದೀರ್ಘವಾಗಿ ಅವರು ಪ್ರಧಾನಿ. 4399 ದಿನಗಳು. ಜವಾಹರ್ಲಾಲ್ ನೆಹರು 4398 ದಿನಗಳು, ಇಂದಿರಾ ಗಾಂಧಿ 4077 ದಿನಗಳು, ಮನಮೋಹನ್ ಸಿಂಗ್ 3656 ದಿನಗಳು, ರಾಜೀವ್ ಗಾಂಧಿ 1858 ದಿನಗಳು. ಎಸ್, ಬನ್ನಿ ಕಿರಣ್ ಹನಿಯಡ್ಕ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ, ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಇದು. 4399 ದಿನಗಳನ್ನು ಪ್ರಧಾನಿ ಮುಗಿಸಿದ್ದಾರೆ. ಹೀಗಾಗಿ ದೇಶಾದ್ಯಂತ ಇವತ್ತು ವಿಜಯೋತ್ಸವ ಇದೆ BJPದು. ಏನಂತೀರಿ? ಇವತ್ತಿಗೆ 4399 ದಿನಗಳನ್ನು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪೂರೈಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ದೇಶಾದ್ಯಂತ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಂಗನಾಥ್, ದೇಶಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಕೈಗೊಳ್ಳಬೇಕನ್ನುವಂಥ ಸೂಚನೆಯನ್ನು ಬಿಜೆಪಿ ರಾಷ್ಟ್ರೀಯ ಘಟಕ ಕೊಟ್ಟಿದೆ. ಹಾಗಾಗಿ ದೇಶ ಹಾಗೂ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಬಿಜೆಪಿ ರಾಜ್ಯದಲ್ಲಿರುವಂಥ 39 ಸಂಘಟನಾ ಜಿಲ್ಲೆಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಎಲ್ಲ ಸಚಿವರು, ಮಾಜಿ ಸಚಿವರುಗಳು, ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಈ ರೀತಿಯಾಗಿ ಎಲ್ಲರಿಗೂ ಕೂಡ ಇವತ್ತು ಕಡ್ಡಾಯವಾಗಿ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕನ್ನುವಂತಹ ಸೂಚನೆಯನ್ನು ಬಿಜೆಪಿ ರಾಜ್ಯ ಘಟಕದಿಂದ ಕೊಡಲಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಬಿಜೆಪಿಯಿಂದ ವಿಶೇಷವಾದಂತಹ ಪೂಜೆಗಳನ್ನು ಆಯೋಜಿಸಲಾಗಿದೆ. ಬಿಜೆಪಿ ರಾಜ್ಯ ಉಸ್ತುವಾರಿಯಾಗಿದ್ದಂಥ ರಾಧಾಮೋಹನ್ ದಾಸ್ ಅಗ್ರವಾಲ್, ಅದೇ ರೀತಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ಚಲವಾದ್ ನಾರಾಯಣ ಸ್ವಾಮಿ, ಹೀಗೆ ರಾಜ್ಯದ ಪ್ರಮುಖ ಮುಖಂಡರೆಲ್ಲರೂ ಕೂಡ ಇವತ್ತು ಬೆಂಗಳೂರಿನಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ಇವತ್ತು ವಿವಿಧ ಸಮಯಗಳಲ್ಲಿ ಪೂಜೆಗಳನ್ನು ಸಲ್ಲಿಸುವಂತ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದಲೇ ಸಂಜೆ 6 ಗಂಟೆವರೆಗೂ ಕೂಡ ಪೂಜಾ ಕಾರ್ಯಕ್ರಮಗಳು ವಿವಿಧ ಸಮಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಹೀಗಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಪೂರೈಕೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಬಿಜೆಪಿ ಹಮ್ಮಿಕೊಂಡಿರುವಂತದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.